ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್. ಗುಡ್ ಮಾರ್ನಿಂಗ್ ಯಾಕೆ ಹೇಳಿದೆ ಅಂತ ಅಂದರೆ, ನಾನು ವ್ಲಾಗ್ ಸ್ಟಾರ್ಟ್ ಮಾಡುವಾಗ ಗುಡ್ ಮಾರ್ನಿಂಗ್, ಹಾಗಾಗಿ ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡಿ, ಸೊ ಅದರಿಂದ ಗುಡ್ ಮಾರ್ನಿಂಗ್ ಅಂತ. ಗೈಸ್, ನೀವೇನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿನೇ ವೀಡಿಯೋ ನೋಡಿ, ಆಯಿತಾ? ಆ್ಯಂಡ್ ಸೈಡಲ್ಲಿ ಒಂದು ಬೆಲ್ ಐಕಾನ್ ಇದೆ, ಅದು ಪ್ರೆಸ್ ಮಾಡೋದ್ರಿಂದ ನಾನು ಮುಂದೆ ಮಾಡೋ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇದೆಲ್ಲನೂ ನಿಮಗೆ ಗೊತ್ತಿರುತ್ತೆ, ಸ್ಟಿಲ್ ನಾನು ರಿಮೈಂಡ್ ಮಾಡ್ತಾ ಇರ್ತೀನಿ. ಅಮ್ಮ ಪಾಪ ಬೆಳಗ್ಗೆ ಬೆಣ್ಣೆ ತೆಗಿತಾ ಇದ್ದಾರೆ. ದೋಸೆ ಮಾಡಿದಾಗ ಜಾಸ್ತಿ ನಾವು ಬೆಣ್ಣೆ ಹಾಕ್ಕೊಂಡು ತಿಂತೀವಿ. ಚಟ್ನಿ ಸಾಂಬಾರೆಲ್ಲ ಇರುತ್ತೆ, ಬಟ್ ಸೈಡಲ್ಲಿ ಬೆಣ್ಣೆ ಇದ್ದರೆ ಏನೋ ಒಂಥರ ಖುಷಿ. ಮಕ್ಕಳೆಲ್ಲ ಇದ್ದಾರಲ್ಲ ಅಂತ ಅಮ್ಮ ಬೆಣ್ಣೆ ತೆಗಿತಾ ಇದ್ದಾರೆ. ಇಷ್ಟ ಆಗುತ್ತೆ. ರಾಹಿತ್ಯ, ಶಿವಾಂಶ, ಪರಿನಿಧಿ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರಲ್ಲ, ಹಾಗಾಗಿ ನಮ್ಮ ಗೋಧಿ ದೋಸೆ ಮಾಡ್ತಾ ಇದ್ದಾರೆ. ಗೋಧಿ ದೋಸೆ ಅಂದರೆ ಈಗ ರಾತ್ರಿ ಇಡೀ ಗೋಧಿ ನೆನೆ ಹಾಕ್ತಾರೆ, ಅದಕ್ಕೆ ಕಾಯಿ ಬೇಕಿದ್ರೆ ಬೆಲ್ಲ ಹಾಕ್ತಾರೆ, ಉಪ್ಪೆಲ್ಲ ಹಾಕಿ ಅದು ದೋಸೆ ಮಾಡ್ತಾರೆ. ನಾನು ಅದಕ್ಕೆ ಸ್ವಲ್ಪ ರಾಗಿನೂ ಹಾಕ್ತೀನಿ. ಸೊ ಬಿಸಿ ಬಿಸಿ ದೋಸೆ ಯಾವುದಾದ್ರೂ ಪರವಾಗಿಲ್ಲ, ದೋಸೆ ಬಿಸಿ ಇದ್ದಾಗ ಈ ಬೆಣ್ಣೆ ಜೊತೆ ಹಾಕ್ಕೊಂಡು ತಿನ್ನೋದ್ರೆ ನಂಗೆ ಸಕ್ಕತ್ ಇಷ್ಟ ಆಗುತ್ತೆ. ಟೈಮ್ ಕಳೆಯೋದೇ ಗೊತ್ತಾಗ್ತಾ ಇಲ್ಲ, ಬೇಗ ಟೈಮ್ ಹೋಗ್ತಾ ಇದೆ. ನಾವಿನ್ನೂ ಎಲ್ಲರೂ ಕರೆಯೋಕ್ಕೆ ಸ್ಟಾರ್ಟ್ ಮಾಡಿಲ್ಲ ಫಂಕ್ಷನ್ಗೆ. ಪ್ರಿಂಟಿಂಗ್ ಪ್ರೆಸ್ ಅವ್ರು ಬೇರೆ ಕಾಲ್ ಮಾಡಿದ್ರು ಬೆಳಿಗ್ಗೆ, ರೆಡಿ ಇದೆ ಇನ್ವಿಟೇಷನ್, ಅದು ತೊಗೊಂಡೋಗಿ ಅಂತ. ಸೊ ಇವಾಗ ರೆಡಿಯಾಗಿ ಹೋಗಬೇಕು, ತೊಗೊಂಡು ಎಲ್ರಿಗೂ ಇನ್ವೈಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಮತ್ತು ಟೈಮ್ ಇಲ್ಲ, ಆಲ್ರೆಡಿ ನಂದು 10-12 ದಿವಸ ಅಷ್ಟೇ ಇರೋದು, ಜಾಸ್ತಿ ಅಂತ ಅಂದರೆ. ಏನೇ ಒಂದು ಒಳ್ಳೆ ಕೆಲಸ ಮಾಡೋಕ್ಕೂ ಮುಂಚೆ ದೇವರನ್ನು ಪ್ರಾರ್ಥಿಸ್ಕೊಳ್ಳೋದು ರೂಢಿ ಎಲ್ರಿಗೂ. ಸೊ ನಾವು ಕೂಡ ದೇವಸ್ಥಾನಕ್ಕೆ ಬಂದ್ವಿ, ಶ್ರೀ ಸಿದ್ಧಿವಿನಾಯಕ ಟೆಂಪಲಿಗೆ, ಆನೆಗುಡ್ಡೆಯಲ್ಲಿರೋದಿದು. ಸೊ ಬಂದು ಫಸ್ಟ್ ಕಾರ್ಡ್ ದೇವರಿಗೆ ಒಪ್ಪಿಸಿ ಮತ್ತೆ ನಾವು ಎಲ್ಲರೂ ಕರೆಯೋಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತ ಇಲ್ಲಿಗೆ ಬಂದ್ವಿ. ಪೂಜೆ ಎಲ್ಲ ಕೊಟ್ಟು ಕಾರ್ಡ್ ಒಪ್ಪಿಸಿದ್ವಿ. ಪೂಜೆ ಎಲ್ಲ ಕೊಟ್ಟು ಬಂದ್ವಿ ಈಚೆ. ಖುಷಿಯಾಯಿತು, ಪೂಜೆ ಎಲ್ಲ ಚೆನ್ನಾಗಾಯಿತು. ಗಣಹೋಮ ಅಂತ ಕರೀತಾರಲ್ಲ, ಅದು ಕೊಡಬೇಕಿತ್ತು. ಸೊ ಅದು ಕೊಟ್ವಿ. ಮತ್ತು ಎಲ್ಲ ದೇವರಿಗೆಲ್ಲ ತಂದಿರೋದೆಲ್ಲ ಹೂವೆಲ್ಲ ಒಪ್ಪಿಸಿ ನಾವು ಪ್ರಸಾದ ತೊಗೊಂಡು ಈಚೆ ಬಂದ್ವಿ. ಊಟದ ಹಾಲ್ ಹತ್ರ ಇದ್ದೀವಿ ನಾವಿವಾಗ. ಇಲ್ಲಿ ಊಟ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾನು ಬರ್ತೆ ಒಂದು 6 ತಿಂಗಳು ಜಾಸ್ತಿ ಆಯ್ತು ಅನ್ಬೋದು. ಇಲ್ಲ ಅಂತ ಅಲ್ಲ, ಎಲ್ಲ ದೇವಸ್ಥಾನಗಳಲ್ಲೂ ಊಟ ಒಂಥರ ರುಚಿ ಇರುತ್ತಲ್ವ, ಅದೇನೋ ದೇವರು ಬ್ಲೆಸ್ ಮಾಡಿರ್ತಾರೇನೋ ಊಟಕ್ಕೆ, ಹಾಗಾಗಿ ತುಂಬ ರುಚಿಯಾಗಿರುತ್ತೆ. ಟೊಮೆಟೊ ಸಾರು, ಚಟ್ನಿ, ಹುಳಿ ಮತ್ತು ಪಾಯಸ ಎಲ್ಲ ಇತ್ತು. ನಾನು ರಾಯಿತೆಗೆ ಜಾಸ್ತಿ ಪಾಯಸ ಜೊತೆ ಊಟ ಮಾಡಿಸಲ್ಲ, ನಂಗೆ ಅದಷ್ಟು ಇಷ್ಟ ಆಗಲ್ಲ. ಬಟ್ ಈ ಥರ ಹೊರಗೆ ಅಂದರೆ ದೇವಸ್ಥಾನಕ್ಕೆಲ್ಲ ಬಂದಾಗ ಅವಳು ಪಾಯಸ ನೋಡ್ತಾಳಲ್ಲ, ಸೊ ಪಾಯಸನೇ ಕೇಳ್ತಾಳೆ. ಹಾಗಾಗಿ ಅಮ್ಮ ಹೇಳ್ತಾರೆ ಪಾಯಸದ ಜೊತೆ ಹಾಕಿ ಊಟ ಮಾಡಿಸಂತ. ಸೊ ಪಾಯಸ ಜೊತೆ ಊಟ ಮಾಡಿಸ್ತೀನಿ. ಈಗ ಊಟ ಮಾಡಿಸ್ತಾ ಇದ್ದೀನಿ ಪಾಯಸದ ಜೊತೆ. ಇಲ್ಲಾಂದರೆ ಅವಳ ಸಪ್ರೇಟೇ ತಿನ್ನಿಸ್ತೀನಿ, ಪಾಯಸ ಬೇರೆ ಊಟ ಬೇರೆ ತಿನ್ನಿಸ್ತೀನಿ. ಅಲ್ಲಿಂದ ಮುಗಿಸ್ಕೊಂಡು ನಮ್ಮ ದೈವದ ಮನೆ, ಪಾರಂಪಳ್ಳಿ, ಇದು ನಮ್ಮ ಊರು, ಇಲ್ಲಿಗೆ ಬಂದ್ವಿ. ದೈವದ ಮನೆ ಅಂದರೆ ಎಲ್ರಿಗೂ ಇಷ್ಟ ಅಲ್ವಾ. ಅವರು ಇವರು ಅಂತ ಏನಿಲ್ಲ, ಎಲ್ರಿಗೂ ಏನಾದರೂ ನಮಗೆ ಪರ್ಸ್ನಲಿ ಏನಾದರೂ ತೊಂದರೆ ಆದರೆ, ಜಾಸ್ತಿ ದುಃಖ ಆದಾಗ ಜಾಸ್ತಿ ಬರೋದು ದೇವ್ರ ಹತ್ರ. ದೈವದ ಮನೆಗೆ ಬಂದು ಹೇಳ್ಕೊಳ್ತೀವಿ. ಮತ್ತು ದರ್ಶನ ಅಂತೆಲ್ಲ ಮಾಡ್ತಾರಲ್ವ, ಆ ಟೈಮಲ್ಲೆಲ್ಲ ಏನಾದರೂ ನಮ್ಮ ಸಮಸ್ಯೆ ಇದ್ದರೆ ದೇವ್ರ ಹತ್ರ ಇಡ್ತೀವಿ, ಸಾಲ್ವ್ ಮಾಡಪ್ಪ ಅಂತ. ದೇವಸ್ಥಾನ ಕ್ಲೋಸ್ ಆಗಿತ್ತು ನಾವು ಬಂದಾಗ. ಅರ್ಚಕ್ರಂತ ಏನು ಕರಿತೀವಿ, ಅವರು ಫ್ರೆಶ್ ಅಪ್ ಆಗೋಕ್ಕೆ ಹೋಗಿದ್ರು. ನಾವು ಜಾಸ್ತಿ ನಮ್ಮ ದೈವದ ಮನೆಗಳೆಲ್ಲ ಪೂಜೆ ಮಾಡ್ತಾರಲ್ಲ, ಅವ್ರಿಗೆ ಅರ್ಚಕರಂತ ಕರೆಯಲ್ಲ, ಪಾತ್ರಿಗಳಂತ ಕರಿತೀವಿ. ನಮ್ಮ ಮನೆ ದೇವರು ಶ್ರೀನಿವಾಸ, ಮತ್ತು ನಮ್ಮ ದೈವ ಪಂಜುರ್ಲಿ, ಅಂದರೆ ಪಂಜುರ್ಲಿ, ಹೈಗುಳಿ, ಭದ್ರಕಾಳಿ, ದುರ್ಗಾ ಪರಮೇಶ್ವರಿ, ಚಿಕ್ಕು, ಹೀಗೆ ತುಂಬ ದೇವರುಗಳಿವೆ. ಬಟ್ ನಾವು ಜಾಸ್ತಿ ಫಸ್ಟ್ ಹೇಳೋದು ಪಂಜುರ್ಲಿ, ನೆನ್ಪು ಮಾಡ್ಕೊಳ್ಳೋದು. ನಮ್ಮೂರು
ಅಪ್ಪ ಅದೇ ನಿಮಿಷ. ನಮ್ಮೂರಲ್ಲಿ ಎಲ್ಲಿ ನೋಡಿದ್ರು ಗಿಡ ಮರ ಗದ್ದೆ ಇದೇ ಕಾಣಿಸುತ್ತೆ. ನನಗಂತೂ ಎಲ್ಲಿ ಹೋದ್ರೂ ಸೆಟ್ ಆಗೋದಿಲ್ಲ. ಕುಂದಾಪುರ, ಸಾಲಿಗ್ರಾಮ, ಉಡುಪಿ, ಪಾರಂಪಳ್ಳಿ ಇಷ್ಟು ಬಿಟ್ಟರೆ ನನಗೆ ಎಲ್ಲಿ ಹೊರಗಡೆ ಹೋದ್ರೂ ಇಷ್ಟ ಆಗಲ್ಲ. 1-2 ದಿವಸ ಹೋಗಿ ಬರೋಕ್ಕಷ್ಟೇ. ಅನಿವಾರ್ಯದಿಂದ ಇರಬೇಕು ಹೊರತು ನನಗೆ ಎಲ್ಲಿ ಹೋದ್ರೂ ಅಡ್ಜಸ್ಟ್ ಆಗಲ್ಲ. ಇವಾಗ ಮನೆಗೆ ಹೋಗ್ತಾಯಿದ್ದೀವಿ. ಮನೆಗೆ ಹೋಗಿ ಇಷ್ಟು ಮಾಡಬೇಕು, ಯಾರನ್ನೆಲ್ಲ ಇನ್ವೈಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ಇನ್ವಿಟೇಷನ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ದಿನ ಇಲ್ಲ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿ ಸಪೋರ್ಟ್ ಮಾಡೋದಕ್ಕೆ ತುಂಬ ಥ್ಯಾಂಕ್ಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತೆ ಸಿಗ್ತೀನಿ. ಬಾಯ್.